ನ್ಯಾಯ ವಿಚಾರಣೆ ಪರಲೋಕದಿಂದ ಬರುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 5 ಮತ್ತು 6ನೇ ವಚನ. ತರುವಾಯ ಆ ದೇವದೂತನು ಧೂಪದಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬೀಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು. 7 ತುತ್ತೂರಿಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರು ತುತ್ತೂರಿಗಳನ್ನು ಊದುವುದಕ್ಕೆ ಸಿದ್ಧ ಮಾಡಿಕೊಂಡರು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಧೂಪ ದೇವಜನರ ಪ್ರಾರ್ಥನೆಯನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಧೂಪದಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿ ಭೂಮಿಗೆ ಬೀಸಾಡಿದನು ಎಂಬುದರ ಅರ್ಥವೇನೆಂದರೆ, ದೇವಜನರ ಪ್ರಾರ್ಥನೆಗೆ ಪ್ರತಿಕ್ರಿಯೆಯಾಗಿ ಬಂದ ನ್ಯಾಯ ತೀರ್ಪನ್ನು ಸೂಚಿಸುವಂಥದ್ದಾಗಿದೆ. ಹೇಗೆಂದರೆ ಸೋದೋಮ್ ಗೋಮರ ಪಟ್ಟಣಗಳ ಮೇಲೆ ಬಂದಂತಹ ನ್ಯಾಯ ತೀರ್ಪನ್ನು ಮತ್ತು ಅಂತಿಮವಾಗಿ ಈ ಲೋಕದ ಮೇಲೆ ಬರುವ ನ್ಯಾಯ ತೀರ್ಪನ್ನು ಸೂಚಿಸುವಂಥದ್ದಾಗಿದೆ. ಈ ರೀತಿಯಾದಂತಹ ದೇವರ ನ್ಯಾಯ ತೀರ್ಪು ಒಮ್ಮೆ ಮಾತ್ರ ಬೀಳುವುದಿಲ್ಲ. 7 ತುತ್ತೂರಿಗಳನ್ನು ಊದಿದಾಗಲೂ ದೇವಜನರ ಪ್ರಾರ್ಥನೆಗೆ ಪ್ರತಿಕ್ರಿಯೆಯಾಗಿ ದೇವರಿಂದ ನಡೆಯುತ್ತಿರುವ ನ್ಯಾಯ ತೀರ್ಪಿನ ಕೆಲಸವನ್ನು ಇದು ಸೂಚಿಸುವಂಥದ್ದಾಗಿದೆ. ಇದರ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ಪಾಠವೇನೆಂದರೆ, ನಮ್ಮ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ ಮತ್ತು ನಮ್ಮ ಪ್ರಾರ್ಥನೆಗೆ ಆತನು ಉತ್ತರವನ್ನು ನೀಡುತ್ತಾನೆ ಎನ್ನುವಂತಹ ಭರವಸೆಯನ್ನು ನಮ್ಮಲ್ಲಿ ಮೂಡಿಸುವಂಥದ್ದಾಗಿದೆ. ಇವುಗಳನ್ನು ನಾವು ಮುಂದೆ ಬರುವಂತಹ ತುತ್ತೂರಿಗಳಲ್ಲಿ ಓದಿ ಅರ್ಥ ಮಾಡಿಕೊಳ್ಳುವವರಾಗಿದ್ದೇವೆ. ಹೀಗೆ ದೇವರು ಕೊನೆಯಲ್ಲಿ ದುಷ್ಟರನ್ನ ಶಾಶ್ವತವಾಗಿ ನಾಶ ಮಾಡುತ್ತಾನೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 9ನೇ ವಚನದಲ್ಲಿ ಓದುವುದಾದರೆ, ಆಗ ಪರಲೋಕದಿಂದ ಬೆಂಕಿ ಹಿಡಿದು ಬಂದು ಅವರನ್ನು ದಹಿಸಿಬಿಟ್ಟಿತು ಎಂಬುದಾಗಿ ತಿಳಿಸುತ್ತದೆ. ಹೀಗೆ ಯಾರೆಲ್ಲ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಿಲ್ಲವೋ ಅವರಿಗೆ ಕೊನೆಯಲ್ಲಿ ನಿತ್ಯ ನಾಶ ಅಂದರೆ ಅಂತಿಮ ಬೆಂಕಿ ಅವರನ್ನು ದಹಿಸಿ ಬಿಡುವಂಥದ್ದಾಗಿದೆ. ಹೀಗೆ ದೇವರು ಜನರಿಗೆ ಅನೇಕ ಅವಕಾಶಗಳನ್ನು ನೀಡುವವನಾಗಿದ್ದಾನೆ. ಆದರೆ ಮನುಷ್ಯನು ಮನತಿರುಗದೆ ಹೋದಾಗ ದೇವರು ಜನರ ಮೇಲೆ ತನ್ನ ನ್ಯಾಯ ತೀರ್ಪನ್ನು ಬರಮಾಡುವವನಾಗಿದ್ದಾನೆ. ಈ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಾವು ಒಂದೊಂದಾಗಿ ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.